ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಾಟಕ್ಕೆ ಕಡಿವಾಣ ಬೀಳುವ ಲಕ್ಷಣಗಳೇ ಕಾಣ್ತಿಲ್ಲ. ನಗರದ ಬೀದಿಗಳಲ್ಲಿರ್ಲಿ ಬೌಬೌ ವಿಧಾನಸೌಧದ ಆವರಣವನ್ನು ಅಡ್ಡೆ ಮಾಡಿಕೊಂಡಿವೆ. ಬಿಬಿಎಂಪಿ ನಾಯಿಗಳನ್ನೇ ಬಂಡವಾಳ ಮಾಡಿಕೊಂಡು ಕೋಟ್ಯಾಂತರ ಹಣ ಲೂಟಿ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಶ್ವಾನಗಳ ಹಿಂಡು ಕುರಿ ಮಂದೆಯಂತೆ ಕಾಣ್ತಿವೆ. ನಾಯಿಗಳ ದೊಡ್ಡ ಸೇನೆ ಸಾರ್ವಜನಿಕರ ಎದೆ ಬಡಿತ ಹೆಚ್ಚಿಸಿವೆ. ರಾಜ್ಯದ ಶಕ್ತಿ ಸೌಧ ಸುತ್ತಮುತ್ತಲೂ ಬೀದಿ ನಾಯಿಗಳ ಕಾಟ ಮಿತಿ ಮೀರಿದೆ. ವಿಧಾನಸೌಧದಲ್ಲೂ ಬೌಬೌ ಗ್ಯಾಂಗ್ ದರ್ಬಾರ್. ಬಾಂಕ್ವೆಟ್ ಹಾಲ್ನಲ್ಲಿ ನಿದ್ದೆ, ಮೆಟ್ಟಿಲುಗಳ ಮೇಲೆ ವಾಕ್. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ವಿಧಾನಸೌಧದ ಬಾಂಕ್ವೆಟ್ ಹಾಲ್, ಗಾಂಧಿ ಪ್ರತಿಮೆ, ವಿಧಾನಸೌಧದ ಆವರಣದಲ್ಲೂ ಬೀದಿ ನಾಯಿಗಳ ಗ್ಯಾಂಗ್ ಬೀಡು ಬಿಟ್ಟಿವೆ. ಎಲ್ಲೆಂದರಲ್ಲಿ ಓಡಾಡೋ ಶ್ವಾನಪಡೆ ಗಡದ್ದು ನಿದ್ದೆ ಹೊಡೆದು ಶಕ್ತಿ ಸೌಧವನ್ನೇ ಅಡ್ಡೆ ಮಾಡಿಕೊಂಡಿವೆ. ವಿಧಾನಸೌಧ ನೋಡೋಕೆ ಬರೋ ಜನರು ಸಹ ನಾಯಿಗಳನ್ನ ಕಂಡು ಭಯಭೀತರಾಗ್ತಿದ್ದಾರೆ. ಬೆಂಗಳೂರಿನ ಶಕ್ತಿ ಕೇಂದ್ರವಾದ ವಿಧಾನಸೌಧ, ವಿಕಾಸಸೌಧ ಸುತ್ತಮುತ್ತಲೇ ಬೀದಿ ನಾಯಿಗಳು ಇರುವಂಥದ್ದು. ನನಗ ಆ ವಿಕಾಸಸೌಧದ ಮುಂಭಾಗದಲ್ಲಿರುವಂಥ ಗಾಂಧೀಜಿ ಪ್ರತಿಮೆಯ ಬಳಿ ಇದನ್ನೇ ಇಲ್ಲಿ ಗಮನಿಸ್ಬೋದು. ಸಾಕಷ್ಟು ಬೀದಿ ನಾಯಿಗಳು ಇದೇ ಜಾಗದಲ್ಲಿ ಒಂದು ಅಡ್ಡವನ್ನು ಮಾಡಿಕೊಂಡಿದೆ. ಇದಲ್ಲದೆ ಒಳಗಡೆ ಇರ್ತಕ್ಕಂಥ ಬ್ಯಾಂಕ್ವೆಟ್ ಹಾಲ್ ಇರ್ಬೋದು, ಇಲ್ಲಿರ್ತಕ್ಕಂಥ ಹೊರಾಂಗಣದ ಆವರಣಗಳಲ್ಲೂ ಕೂಡ ಬೀದಿ ನಾಯಿಗಳು ಎಲ್ಲಂದರಲ್ಲಿ ಓಡಾಟವನ್ನು ನಡೆಸ್ತಾ ಇದೆ. ಅಂದರೆ ಇಲ್ಲಿಯ ಒಂದಷ್ಟು ಸಿಬ್ಬಂದಿ ಕೂಡ ಊಟದ ಸಮಯದಲ್ಲಿ ಹೊರಭಾಗದಲ್ಲಿ ಕೂತ್ಕೊಂಡಾಗ ಅಲ್ಲಲ್ಲಿ ಊಟವನ್ನು ಹಾಕ್ತಾರೆ. ಇದನ್ನು ತಿನ್ನೋದಕ್ಕೋಸ್ಕರ ಬೀದಿ ನಾಯಿಗಳು ಇಲ್ಲಿ ಬೀಡು ಬಿಟ್ಟಿದೆ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತದೆ. ಇತ್ತ ಹಲಸೂರು ಕೆರೆ ಬಳಿಯೂ ಬೀದಿ ನಾಯಿಗಳ ದಂಡೆ ಇದೆ. ಒಂದು ನಾಯಿ ಬೊಗಳಿದ್ರೆ ಸಾಕು 20ಕ್ಕೂ ಹೆಚ್ಚು ಶ್ವಾನಗಳು ಮೇಲೆ ಎರಗುತ್ತವೆ. ವಾಕಿಂಗ್ಗೆ ಬರೋರು ಆತಂಕದಲ್ಲೇ ಓಡಾಡುವಂತಾಗಿದೆ. ವಾಕ್ ಮಾಡಿ ಬಂದಾಗ ಇಲ್ಲಿ ನಾಯಿಗಳ ಕಾಟ, ಈ ನಾಯಿಗಳಿಗೆ ಇಲ್ಲಿ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಮತ್ತು ಇದ್ರ ಬಗ್ಗೆ ಯಾರು ಸರಿಯಾದ ಸೂಕ್ತ ಕ್ರಮ ತಗೊಳ್ಳೋರು ಯಾರೂ ಇಲ್ಲ. ಇದ್ರ ಬಗ್ಗೆ ಕ್ರಮ ತಗೊಂಡ್ರೆ ಇಲ್ಲಿ ಬರೋ ವಾಕಿಂಗ್ ಮಾಡೋರಿಗೆ ಮತ್ತು ಬೆಳಿಗ್ಗೆ ಸಾಯಂಕಾಲ ಇದು ವಾಯು ವಿಹಾರಕ್ಕೆ ಬಂದವರಿಗೆ ಮತ್ತು ಮಕ್ಕಳಿಗೆ, ವಯಸ್ಸಾದವರಿಗೆ ಎಲ್ಲ ಆದಷ್ಟು ಹೆಲ್ಪ್ ಆಗುತ್ತೆ. ಶ್ವಾನ ಸಂತಾನ ಶಕ್ತಿ ಹರಣಕ್ಕೆ 40 ಕೋಟಿ ಖರ್ಚು. ಒಂದು ಕಡೆ ಇಡೀ ಬೆಂಗಳೂರೇ ಬೀದಿ ನಾಯಿಗಳ ಕಾಟಕ್ಕೆ ವಿಲವಿಲ ಅಂತಿದ್ರೆ, ಬಿಬಿಎಂಪಿ ಶ್ವಾನ ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ 4 ವರ್ಷದಲ್ಲಿ 40 ಕೋಟಿ ಖರ್ಚು ಮಾಡಿದೆಯಂತೆ. ಕಳೆದ ವರ್ಷ 9,05,55,000 ಹಣ ಖರ್ಚು ಮಾಡಿದ್ದ ಪಾಲಿಕೆ ಈ ವರ್ಷ 2,64,00,000 ಬಿಲ್ ಕೊಟ್ಟಿದೆ. ಆದರೆ ನಗರದಲ್ಲಿ ಈ ಮಟ್ಟಿಗೆ ಡಾಗ್ಸ್ ಹಾವಳಿ ಕಂಡು ಬರ್ತಿರೋದು ಅನುಮಾನ ಮೂಡಿಸಿದೆ. ಇಲ್ಲಿರೋ ಆಪರೇಷನ್ ಆಗಿರೋ ಎಲ್ಲಾ ನಾಯಿಗಳನ್ನು ಹಿಡ್ಕೊಂಡು ತಗೊಂಡೋಗಿ ಔಟ್ಸ್ಕಟ್ಸ್ ಬಿಡ್ತಾರೆ. ಇಲ್ಲಿ ಆಪರೇಷನ್ ಆಗದಿರೋ ಮರಿ ಹಾಕಬೇಕಾದಂಥ ನಾಯಿಗಳನ್ನೆಲ್ಲ ತಂದು ಈ ಏರಿಯಾದಲ್ಲಿ ಬಿಡ್ತಾರೆ. ಅವ್ರು ಮರಿ ಹಾಕ್ತಾನೆ ಇರಬೇಕು, ಇವರು ದಂಧೆ ನಡೀತಾ ಇರಬೇಕು. ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಬೇಕು. ನಾಯಿ ಮರಿ ಹಾಕಿ ನಾಯಿ ಹಾವಳಿ ಆದ್ರೇ, ಸಾರ್ವಜನಿಕರ ನಾಯಿಯಿಂದ ಕಿರುಕುಳ ಆದ್ರೇ ಇವರಿಗೆ 100 ಕೋಟಿ ಲೂಟಿ ಮಾಡೋಕ್ಕೆ ಸಾಧ್ಯ. ಅದೇನೇ ಇರಲಿ, ಇದಕ್ಕೆಲ್ಲ ಉತ್ತರ ಬಿಬಿಎಂಪಿ ಅಧಿಕಾರಿಗಳೇ ಕೊಡಬೇಕಿದೆ. ವಿನಾಯಕ್ ಗುರವ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.